ಗುರುಗಳೇ, ಈ ಮಾಯೆ ಮತ್ತು ಈ ಜೀವನದ ಕಷ್ಟಗಳಿಗೆ ಏನು ಸಂಬಂಧ ಅಂತ ಒಬ್ಬ ಹಿರಿಯರು ನಮ್ಮ ಗುರುಗಳನ್ನು ಕೇಳಿದಾಗ ಗುರುಗಳು ನಗ್ತಾ ಹೇಳಿದ್ರು, ನೋಡಪ್ಪ, ಬೆಟ್ಟ ಬೇಸಿಗೆ ಅಂತ ಇಟ್ಕೊ. ಆಗ ಬೆಳಗಿನ ಜಾವದ ಸೂರ್ಯೋದಯ ನೋಡ್ತೀವಿ. ಬೆಳಗಿನ ಜಾವದ ತಂಗಾಳಿ ಬೀಸ್ತಾ ಇರುತ್ತೆ. ಸೂರ್ಯ ಕೆಂಪಗೆ ಚೆನ್ನಾಗಿ ಕಾಣ್ತಿರ್ತಾನೆ. ಆಗ ನಮಗನ್ಸುತ್ತೆ ಆ ಬಣ್ಣದ ಮೋಡಗಳನ್ನೆಲ್ಲ ನೋಡಿಬಿಟ್ಟು, ಆಹಾ, ಬದುಕು ಎಷ್ಟು ಸುಂದರ, ಜೀವನ ಎಷ್ಟು ಸುಂದರ, ಏನು ಕಷ್ಟ ಇಲ್ಲ ಅಂತ. ಅದೇ ಆ ಬಾಲ ಸೂರ್ಯ ಪ್ರಖರವಾಗುತ್ತಾ ಬಂದಾಗ ನಮಗನ್ಸುತ್ತೆ, ಅಯ್ಯೋ, ಜೀವನ ಎಷ್ಟು ಕಷ್ಟಪ್ಪ, ಅಯ್ಯಪ್ಪ, ಅದ್ಭುತ ಆಗಿದೆಯಲ್ಲ ಈ ಜೀವನ, ಹರಿ ಕಾಪಾಡಪ್ಪ ಅಂತ ಭಗವಂತನ ನೆನಪಲ್ಲಿ ಅಂತೂ ಇಂತೂ ಕಷ್ಟಗಳಿಗೆ ಹೊಂದ್ಕೊಂತ ಹೋಗಿ ನಾವು ಸಮಾಧಾನ ಪಟ್ಕೊಂತೀವಿ, ಒಳ್ಳೆ ಕಾಲ ಬರುತ್ತೆ ಅಂತ. ಅದೇ ಮುಳುಗೋ ಸೂರ್ಯ ಮತ್ತೆ ಕೆಂಪಾಗಿ ಸಂಜೆ ತಂಗಾಳಿ, ಹಕ್ಕಿಗಳ ಕೂಜನ, ಹಕ್ಕಿಗಳ ಸುಂದರ ಹಾರಾಟ, ಮೋಡಗಳ ವರ್ಣರಂಜಿತ ಬಣ್ಣ ನೋಡಿ, ಆಹಾ, ಎಂಥ ಅದ್ಭುತವಾಗಿದೆ ಬದುಕು ಅಂತ ಅಂದ್ಕೊಳ್ತೀವಿ. ಮತ್ತೆ ಇದೇ ಮಾಯೆ ಮತ್ತು ಕಷ್ಟಗಳ ಸಂಬಂಧ ಅಂದರು. ತುಂಬ ಚೆಂದಾದ ಉದಾಹರಣೆ ಗುರುಗಳೇ, ನಮಸ್ತೆ ಅಂತ ಅವ್ರು ಹೋದರು. ನನಗೆ ಇಷ್ಟವಾದ ಉದಾಹರಣೆ ಆಗಿತ್ತು. ನಿಮಗೆ ನಮಸ್ತೆ.